ಆಲೇಶ್ ಕುಮಾರ್ ಕೆ ಅಂತಂದರೆ ಬೇರೆ ಯಾರೂ ಅಲ್ಲ, ಅದು ನಾನೇ. ಟು ಬಿ ಫ್ರ್ಯಾಂಕ್, ನಾನೆಲ್ಲ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ 2 ಇಯರ್ಸಿಂದ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಏನೂ ಮಾಡಿಲ್ಲ ಈ ಚಾನಲ್. ಓಕೆ, ನಾನು ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಬೇರೆ ಜಿಮೇಲ್ ಅಕೌಂಟಿಂದ ನಾನು ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದೆ. ಯಾಕೆಂದರೆ ಇಟ್ ವಾಸ್ ಇದಿತ್ತು ಒಂದು ಕಡೆ ಅಷ್ಟೆ. ಸೊ ನನಗೆ ಆ್ಯಕ್ಚುಲಿ ಈ ಫೀಲ್ಡ್ ತುಂಬ ಇಂಟ್ರೆಸ್ಟು. ನನಗೆ ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟಿಂಗ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಎಡಿಟಿಂಗ್ ಅನ್ನೋದು ತುಂಬ ಹಾಬಿ, ನನಗೆ ತುಂಬ ಇಂಟ್ರೆಸ್ಟ್ ನನಗೆ. ಬಟ್ ಸ್ಟಿಲ್ ಪ್ರೊಫೆಷ್ನಲ್ ಅಂತ ಬಂದಾಗ, ಫ್ಯಾಮಿಲಿ ಆ್ಯಂಡ್ ಕೆರಿಯರ್ ಅಂತ ಬಂದಾಗ ಐ ವಾಸ್ ಚೂಸನ್ ಫಾರ್ ದಟ್ ಆ್ಯಕ್ಚುಲಿ. ಬಟ್ ಐ ವಾಸ್ ಬಿಲ್ಡ್ ಫಾರ್ ದಿಸ್, ಬಟ್ ಐ ವಾಸ್ ಚೂಸನ್ ಫಾರ್ ದಟ್. ಸ್ಟುಡಿಯೋ ಸೆಟಪ್ ಏನಿದೆ ಈ ಥರ ಇದೆ, ತುಂಬ ಡಾರ್ಕ್ ಆಗಿದೆ. ಒಳ್ಳೆ ಲೈಟಿಂಗ್ ಇಟ್ಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಲ್ವಾ ಅಂತ ಅನಿಸ್ಬೋದು ನಿಮಗೆ. ಬಟ್ ನಿಮಗೆ ಗೊತ್ತು, ನನ್ನನ್ನು ಇಷ್ಟು ದಿವಸದಿಂದ ನೀವು ಫಾಲೋ ಮಾಡ್ಕೊಂಡು ಬರ್ತಿರೋದ್ರಿಂದ ಎವ್ರಿ ಸ್ಟೋರೀಸ್ಗೆ ಮತ್ತು ಎವ್ರಿ ವಿಡಿಯೋಸ್ಗೆ ನನ್ನ ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತಲ್ವಾ. ಸೊ ಫೇಸ್ ಕ್ಯಾಮ್ ವಿಡಿಯೋ ಕೂಡ ಎಲ್ಲರ ಥರ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗೇ ಇರಲಿ. ನಾನು ಹೇಳೋ ವಿಷಯ ಅಥವಾ ಕಂಟೆಂಟ್ ನಿಮಗೆ ತಲುಪಿದ್ರೆ ಸಾಕು. ಸ್ಟುಡಿಯೋ ತೊಗೊಂಡು ಏನು ಮಾಡ್ತೀನಿ, ನನ್ನ ವಿಡಿಯೋ ಒಂದು ವೈಬ್ ನಿಮಗೆ ಕೊಡುತ್ತೆ. ಬಟ್ ಈ ಸಲ ದೇರ್ ಈಸ್ ಸಮಥಿಂಗ್ ಮೋರ್ ದ್ಯಾನ್ ಸ್ಟೋರೀಸ್. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತಂದರೆ ಲ್ಯಾಂಗ್ವೇಜಸ್. ಕನ್ನಡದಲ್ಲಿ ಹೇಳಬೇಕು ಅಂದರೆ ಭಾಷೆಗಳು. ಸೊ ನಾವು ಕನ್ನಡಿಗರಲ್ವಾ, ನಮಗೆ ಭಾಷಾಭಿಮಾನ ತುಂಬ ಜಾಸ್ತಿ. ಯಾರಾದರೂ ಬಂದು ನಮಗೇನಾದರೂ ಅಂದ್ಬಿಟ್ರೆ ನಾವು ಸರಿ ಓಕೆ ಬಿಡು ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ಬಟ್ ತಪ್ಪಿ ಅವ್ರೇನಾದರೂ ಬಂದು ಕನ್ನಡದ ಬಗ್ಗೆ ಮಾತಾಡಿದ್ರೆ ವಿ ವಿಲ್ ಗೋ ಇನ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ನಮಗಷ್ಟು ಸಿಟ್ಟು. ನಮ್ಮ ಮಾತೃಭಾಷೆ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಒಂದು ಅವನಿರಬೇಕು ಇಲ್ಲ ನಾವಿರಬೇಕು, ನಾವು ಆ ಲೆವೆಲಿಗೆ ಹೋಗ್ಬಿಡ್ತೀವಿ. ಕನ್ನಡ ನಮಗೆಲ್ರಿಗೂ ಗೊತ್ತಲ್ವಾ. ಕನ್ನಡ ಅಲ್ಲದೆ ಬೇರೆ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟ್ ಎಷ್ಟಿದೆ ನಮ್ಮ ಲೈಫಲ್ಲಿ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕನ್ನಡದಲ್ಲಿ ಇತ್ತೀಚೆಗೆ ರಿಲೀಸ್ ಆದಂಥ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದಾದ್ರೂ ಇದ್ದರೆ ಅದು ಕಾಂತಾರ. ಸೊ ಕಾಂತಾರ ಅನ್ನೋದನ್ನ ಒಂದು ಕಂಟೆಂಟ್ ಅಂತ ನೀವು ತೊಗೊಂಡ್ರೆ ಅದು ಕಂಟೆಂಟ್ ಯಾರ್ದು? ನಮ್ಮ ಕನ್ನಡದ ಕಂಟೆಂಟ್ ಅದು. ಇದು ಕಾಂತಾರ ಅನ್ನೋದು ಕನ್ನಡ ಸಿನಿಮಾ, ಕನ್ನಡ ಕಂಟೆಂಟ್ ಅಲ್ವಾ. ನಾವು ಬೇರೆ ಲ್ಯಾಂಗ್ವೇಜಸ್ಗೆ ಏನಕ್ಕೆ ಡಬ್ ಮಾಡಬೇಕು? ಡೈರೆಕ್ಟ್ ಕನ್ನಡದಲ್ಲೇ ರಿಲೀಸ್ ಮಾಡ್ಬೋದಿತ್ತಲ್ವಾ. ಗುರು, ಇದರಲ್ಲಿ ಲ್ಯಾಂಗ್ವೇಜಸ್ ಎಲ್ಲಿ ಬರುತ್ತೆ ಅಂತ ಅನ್ಕೊತಿದ್ದೀರಾ? ಇಲ್ಲೇ ಬರುತ್ತೆ. ಏನು ಅಂತಂದರೆ, ಓಕೆನಾ, ಕನ್ನಡದ ಕಂಟೆಂಟು, ಅದು ಕನ್ನಡದ ಸಿನಿಮಾ, ಬಟ್ ಅದನ್ನು ನ್ಯಾಷನಲ್ ಲೆವೆಲ್ವರೆಗೂ ನಾವು ರೀಚ್ ಮಾಡಬೇಕು. ಸೊ ಪ್ಯಾನ್ ಇಂಡಿಯಾ ಮಾಡಬೇಕು. ಸೊ ಪ್ಯಾನ್ ಇಂಡಿಯಾ ಮಾಡಬೇಕಂದ್ರೆ ಆಪ್ಷನ್ ಏನು? ಡಬ್ಬಿಂಗ್ ಮಾಡೋ ಅವಶ್ಯಕತೆ ಏನಿತ್ತು ಅಂತಂದರೆ, ಕಂಟೆಂಟ್ ಸಿನಿಮಾ ಅವ್ರಿಗೆ ಅರ್ಥ ಆಗಬೇಕು. ಅವರಿಗೆ ಕನ್ನಡ ಬರಲ್ಲ. ಸೊ ನಮ್ಮ ಕನ್ನಡ ಕಥೆನ ಅಥವಾ ನಮ್ಮ ಕನ್ನಡ ಕಂಟೆಂಟ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಅದನ್ನು ಅವ್ರ ಲ್ಯಾಂಗ್ವೇಜಸಲ್ಲೇ ಹೇಳಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಹೈದರಾಬಾದ್ ಆ್ಯಂಡ್ ತೆಲಂಗಾಣ ಅವ್ರಿಗೆ ತೆಲುಗು ಡಬ್ ಮಾಡಿದ್ವಿ, ತಮಿಳ್ನಾಡು ಅವ್ರಿಗೆ ತಮಿಳ್ ಡಬ್ ಮಾಡಿದ್ವಿ, ಕೇರಳದವ್ರಿಗೆ ಮಲಯಾಳಂ, ನಾರ್ತ್ ಸೈಡ್ ಹಿಂದಿ ಆ್ಯಂಡ್ ಎಂಟೈರ್ ವರ್ಲ್ಡ್ ಇಂಗ್ಲೀಷ್ ಆ್ಯಂಡ್ ಎಕ್ಸೆಟ್ರಾ. ಸೊ ಈ ಥರ ಕಾಂತಾರ ಅನ್ನೋ ಒಂದು ಕನ್ನಡದ ಕಥೆನ ಬೇರೆ ಲ್ಯಾಂಗ್ವೇಜಸ್ಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಮೂವಿನ ರಿಲೀಸ್ ಮಾಡಿದ್ವಿ. ಸೊ ಇದರಿಂದ ಏನಾಯಿತು, ಸಿನಿಮಾ ಬ್ಲಾಕ್ ಬಾಸ್ಟರ್ ಆಯಿತು. ವರ್ಲ್ಡ್ ವೈಡ್ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದೆ ಅಂತ ನಿಮಗೆ ಗೊತ್ತು. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಒಳ್ಳೆ ಹೆಸರು ತಂದುಕೊಡ್ತು ಕಾಂತಾರ ಸಿನಿಮಾ. ಇದೇ ಫಾರ್ಮುಲಾನ ನಮ್ಮ ಲೈಫ್ಗೆ ಅಪ್ಲೈ ಮಾಡಿಕೊಂಡ್ರೆ ನಾವು ಓಕೆ. ಸೊ ನಿಮ್ಮಲ್ಲಿರೋ ಕಂಟೆಂಟ್ ಏನು? ಯುವರ್ ವರ್ಕ್, ನಿಮ್ಮ ವರ್ಕ್ ಎಫಿಷಿಯನ್ಸಿ, ದಟ್ ಈಸ್ ಯುವರ್ ಕಂಟೆಂಟ್. ಇಷ್ಟು ದಿವಸ ನೀವು ಬ್ಯಾಂಗ್ಳೂರಲ್ಲಿದ್ದಿರಿ, ಒಂದು ಒಳ್ಳೆ ಕಂಪ್ನಿಗೆ ನಿಮ್ಮ ಸರ್ವಿಸ್ ಮಾಡಿದ್ದೀರಾ, ಎವ್ರಿಥಿಂಗ್ ಈಸ್ ಗುಡ್. ಬಟ್ ಇವಾಗ ನಿಮ್ಮ ಟೈಮು ಮೂವ್ ಆನ್ ಆಗಬೇಕಾಗಿ ಬರುತ್ತೆ. ಎಲ್ಲಿಗೆ? ಹೈದರಾಬಾದ್, ಚೆನ್ನೈ ಆರ್ ಸಮ್ವೇರ್ ಎಲ್ಸ್ ಮೂವ್ ಆನ್ ಆಗಬೇಕು. ಬಟ್ ನೀವಲ್ಲಿ ಹೋದಾಗ ಅಲ್ಲಿರುವಂಥ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನೀವು ಅಲ್ಲೋಗಿ ಮತ್ತೆ ಕಲಿಬೇಕಾಗುತ್ತೆ ಅಲ್ಲಿರುವಂಥ ಲ್ಯಾಂಗ್ವೇಜಸ್ನ. ಫಾರ್ ಎಕ್ಸಾಂಪಲ್, ನೀವು ಹೈದರಾಬಾದಿಗೆ ಶಿಫ್ಟ್ ಆದರೆ ತೆಲುಗು ಕಲಿಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಿಮ್ಮ ಆಫೀಸ್ ಟೈಮಲ್ಲಿ ಓಕೆ ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಸಮೌ ಯು ವಿಲ್ ಮ್ಯಾನೇಜ್. ಬಟ್ ವೆನ್ ಇಟ್ ಕಮ್ಸ್ ಟು ರೂಮ್ ಆರ್ ನೀವೊಂದು ಆಟೋ ಬುಕ್ ಮಾಡ್ತೀರಾ ಅಂದ್ಕೊಳ್ಳೋಣ, ನಿಮ್ಮ ಆಫೀಸಿಂದ ನಿಮ್ಮ ರೂಮ್ಗೆ ಹೋಗಬೇಕು, ಸಮ್ ಡಿಸ್ಟೆನ್ಸ್ ಇದೆ, ಒಂದು 30 ಕಿಲೋಮೀಟರ್ಸ್ ಇದೆ. ಸರ್ ನಿಮ್ಮ ರೂಮಿಂದ ನೀವು ಕೇಳ್ತಿರೋ ಲೊಕೇಶನಿಗೆ ತೊಗೊಂಡೋಗಿ ಬಿಡ್ತೀನಿ, ನಿಮಗೆ 70 ರೂಪಾಯಿ ಅಂಟಾಡು. 70 అంటే ఏంటి? ಅದು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, ಎಷ್ಟು ನೀವು ಆಟೋದಲ್ಲಿ ಪೇ ಮಾಡ್ತೀರಲ್ವ. ಬಟ್ ಅಲ್ಲಿ ನೀವು ಮೋಸ ಹೋಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಅದೇ ನಿಮಗೆ ಲ್ಯಾಂಗ್ವೇಜಸ್ ಗೊತ್ತಿದ್ರೆ ನೀವು ಬಾರ್ಗೇನ್ ಮಾಡ್ಬೋದಲ್ಲ ಗುರು. ನೀವು ಬಾರ್ಗೇನ್ ಮಾಡಬೇಕು ಅಂತಂದರೆ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನೀವೊಂದು ತರಕಾರಿ ತೊಗೊಳಕ್ಕೆ ಹೋಗಿರ್ತೀರ ಅಂದ್ಕೊಳ್ಳೋಣ, ಓಕೆನಾ. ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ನೀವು ತರಕಾರಿ ತೊಗೊತೀರಾ ಅಂದರೆ ಸುಮ್ಮನೆ ತೊಗೊತೀರಾ? ಬಾರ್ಗೇನ್ ಮಾಡ್ತೀರಾ ತಾನೇ ಮಾರ್ಕೆಟಲ್ಲಿ ಹೋಗ್ಬಿಟ್ಟು.
ಇವಾಗ ಬಾರ್ಗೇನ್ ಅದು ಎಷ್ಟು ಜನ ಮಾಡ್ತೀರಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಸ್ಟಿಲ್ ವಿ ಆರ್ ಫಾಲೋಯಿಂಗ್ ದಿ ಬಾರ್ಗೇನ್ ರೂಲ್ಸ್. ಈರುಳ್ಳಿ 40 ರೂಪಾಯಿ ಕೆ ಜಿ ಹೇಳ್ತಿದ್ದಾನೆ ಮಾರ್ಕೆಟಲ್ಲಿ ಅಂತಂದರೆ ನಾವು ಹೆಂಗಾದರೂ ಮಾಡಿ ಅದನ್ನು 30 ರೂಪಾಯಿಗೆ ಈಗಲೂ ತೊಗೊಳ್ತೀವಿ. ಅವನು ಹೇಳೋ ರೇಟಿಂದ 10ರಿಂದ 15 ರೂಪಾಯಿ ಕಡಿಮೆ ಮಾಡಿನೇ ನಾವು ಬಾರ್ಗೇನ್ ಮಾಡಿನೇ ಆ ಐಟಮ್ ಏನಾಗಿರ್ಬೋದು, ಅದು ತರಕಾರಿ ಆಗಿರ್ಬೋದು, ಎನಿಥಿಂಗ್ ನಾವು ಚೌಕಾಸಿ ಮಾಡಿನೇ ಗುರು. ಇಟ್ ಈಸ್ ಎ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಐ ಆಮ್ ಟೆಲಿಂಗ್ ಯು, ಇಟ್ಸ್ ಎ ಟ್ರೂತ್, ಇಟ್ಸ್ ಎ ಫ್ಯಾಕ್ಟ್. ಅದೇ ಥರ ನೀವು ಬೇರೆ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಅಲ್ಲಿ ಚೌಕಾಸಿ ಮಾಡೋಕ್ಕಾದ್ರೂ ಕೂಡ ನಿಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಆ್ಯಂಡ್ ಏನೇ ಬಂದರೂ ನೀವು ಫೇಸ್ ಮಾಡ್ತೀನೋ ಅನ್ನೋ ನಿಮ್ಗೊಂದು ಧೈರ್ಯ. ನೀವು ಯಾವ ಫೀಲ್ಡಲ್ಲಾದರೂ ಇರ್ರಿ ಗುರು, ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ಸಾಧ್ಯ ಇದೆಯೋ ಅಷ್ಟು ನೀವು ಕಲೀರಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಯಾವುದೋ ಒಂದು ಟೈಮಲ್ಲಿ ಈ ಲ್ಯಾಂಗ್ವೇಜಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೇನು ಬೇಕೋ ಅದು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸಿ ಯು.